ಎಲ್ಲ ಅಕ್ಕ ತಂಗಿಯರಿಗೆ ಸ್ವಾಗತ. ಇವತ್ತು ನಾನು ಹೆಸರು ಬೇಳೆ ದೋಸೆಯನ್ನು ಯಾವ ರೀತಿ ಮಾಡೋಣ ಅನ್ನೋದನ್ನು ನೋಡೋಣ. ಇದಕ್ಕೆ ಉದ್ದಿನ ಬೇಳೆ 1 ಕಪ್, 1 ಕಪ್ಪು ಅಕ್ಕಿ, 1 ಕಪ್ಪು ಹೆಸರು ಬೇಳೆ ಮತ್ತು 1 ಕಪ್ಪು ಶೇಂಗಾ ಒಂದು ಸ್ವಲ್ಪ ಕಡಿಮೆ ಹಾಕಿದರೆ ನಡೀತದೆ. ಬಟ್ ಉದ್ದಿನಬೇಳೆ, ಹೆಸರು ಕಾಳು ಮತ್ತು ಅಕ್ಕಿ ಎಲ್ಲವೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ಹಾಕ್ತೀವಿ. ಹೌದಾ? ತುಂಬ ಪೌಷ್ಟಿಕವಾದಂಥದ್ದು ಇದು 4 ರಿಂದ 5 ತಾಸು ನೆನೆಸಿಡಬೇಕು. ಅದನ್ನು ನೀರಿನಲ್ಲಿ 1-2 ಸಲ ಸ್ವಚ್ಛವಾಗಿ ತೊಳೆದ ನೀರಿನಲ್ಲಿ 4 ರಿಂದ 5 ತಾಸು ನೆನೆಸಿಟ್ಟು ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಸಾಫ್ಟಾಗಿ ರುಬ್ಕೋಬೇಕು. ಬ್ಯಾಟರ್ ಈ ಥರ ರೆಡಿ ಆಗಬೇಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡ್ರೂ ನಡೀತದೆ. ಆವಾಗ ಒಂದು ಸ್ವಲ್ಪ ಗ್ರೀನ್ ಬಣ್ಣ ಬರ್ತದೆ. ಅದಕ್ಕೆ ತುಂಬ ಪೌಷ್ಟಿಕವಾದಂತಹದ್ದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಮಾರ್ನಿಂಗ್ ನಾಷ್ಟಾ ಟೈಮ್ನಲ್ಲಿ ಕೂಡ ಒಳ್ಳೆಯದು ತಿನ್ನಲಿಕ್ಕೆ. ಬಾಣಲೆಯನ್ನು ಹೀಟ್ ಮಾಡ್ಕೊಂಡ್ಬಿಟ್ಟು ನಾವು ಐರನ್ ತವಾವನ್ನು ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ನಾವು ಚಟ್ನಿ ಜೊತೆ ತಿಂದರೆ ಭಾಳ ರುಚಿಕರವಾಗಿರ್ತದೆ. ಚಟ್ನಿ ಮಾಡೋ ವಿಧಾನನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹೌದಾ? ಸೊ ಈ ರೀತಿ ನಾವು ತಿನ್ಬೋದು. ಮಕ್ಕಳಿಗೆ ತುಂಬ ಇಷ್ಟವಾಗಿರ್ತದೆ. ತಿನ್ನಲಿಕ್ಕೆ ರುಚಿನೂ ಮತ್ತು ಹೆಲ್ದಿ ಮತ್ತು ಪೌಷ್ಟಿಕ ದೋಸೆನೂ ಆಗಿರ್ತದೆ ಇದು. ಧನ್ಯವಾದಗಳು.